ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬಾ ಸುಲಭವಾಗಿದೆ. ಹಾಗೆ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಹೊರಗಡೆ ತೊಗೊಂಡು ಬಂದು ತಿನ್ನೋ ಬದಲು ಹೀಗೆ ನೀವು ಕ್ಲೀನಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಹೇಗೆ ಮಾಡಿರ್ತಾರೋ ಅಂತ ಗೊತ್ತಿರಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನಾನು ಮೊದಲು ಒಂದು ಫ್ಲವರ್ ಗಡ್ಡಿನ ಬಿಡಿಸ್ಕೊತೀನಿ ರೀ ಕ್ಲೀನಾಗಿ. ಈಗ ಬಿಡಿಸ್ಕೊಂಡ್ಮೇಲೆ ಒಂದು ಈರುಳ್ಳಿನ ಹೆಚ್ಕೊಳ್ತೀನಿ ರೀ. ಇದನ್ನು ನೀವು ಉದ್ದಾಗೆ ಕಟ್ ಮಾಡ್ಕೋಬೇಕು. ಈರುಳ್ಳಿ ಉದ್ದಾಗೆ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಈಗ ನಾ ಮೆಣಸಿನ್ಕಾಯಿ ತೊಗೊಳತ್ತೇನೆ ರೀ. ನಾನೊಂದು 4 ತೊಗೊಂಡೇನಿ ರೀ. ಬೇಕಾದರೆ ನೀವು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ತೊಗೋಬೋದು. ಕೊತ್ತಂಬರಿ ಹೆಚ್ಕೊಳ್ತೀನಿ ರೀ ಸಣ್ಣಗೆ. ಒಂದು ಕ್ಯಾಪ್ಸಿಕಮ್ನ ಉದ್ದಾಗೆ ಕಟ್ ಮಾಡ್ಕೊತೀನಿ ರೀ. ಈಗ ನೋಡಿರಿ ನಾ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ನಾನು ಫ್ಲವರ್ನ ಬಿಡಿಸ್ಕೊಂಡೇನಲ್ರಿ, ಇವನ್ನ ಸ್ವಲ್ಪ ನೀರಿಗೆ ಹಾಕೋತೀನಿ ರೀ. ನಾನು ಅವು ಸ್ವಲ್ಪ ನೀರು ಪೂರ್ತಿಯಾಗಿ ಮುಳುಗಬೇಕು, ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಆ ಪಾತ್ರೆ ಇಟ್ಕೋತೀನಿ ರೀ. ನೀರು ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಸಾಕು, ಕುದಿ ಏನು ಬರಬಾರ್ದು. ಈಗ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲವರು, ಮೈದಾ ಹಿಟ್ಟು, 1 ಸ್ಪೂನಷ್ಟು ಜೀರಿಗೆ ಮಸಾಲ, ಹಾಗೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನಾವು ಕುದ್ದಾವು ಸ್ವಲ್ಪ. ಈಗ ಅದನ್ನೊಂದು ಪಾತ್ರೆಗೆ ಅಷ್ಟು ಹಾಕ್ಕೋತೀನಿ ರೀ. ಈಗ ನಾವು ಇವನಷ್ಟು ಮಸಾಲ ಅದರೊಳಗೆ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ ಹೀಗಾಗಿದೆ. ಈಗ ಕರೆಕ್ಟ್ ಆಗೈತಿ. ಈಗ ನಾನು ಕಾದಿರೋ ಎಣ್ಣೆ ಒಳಗೆ ಒಂದೊಂದಾಗಿ ಹಾಕ್ಕೊಳ್ತೀನಿ ರೀ. ನಾನು ಸ್ಪೂನ್ಲಿ ಹಾಕ್ಕೊಳತ್ತೀನಿ, ನೀವು ಬೇಕಾದರೆ ಕೈಲಿ ಹಾಕ್ಕೋಬೋದು. ಹಾಕ್ಕೊಂಡು ಅವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದರೆ ಅವು ಒಳಗೆ ಚೆನ್ನಾಗಿ ಬೆಂದಿರಲ್ಲ ಫ್ಲವರ್. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೇನಿ ರೀ. ಈಗ ನಾನು ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಎಣ್ಣೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ ಕೆಂಪಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನೆಲ್ಲ ಫ್ಲವರ್ನ ಹಾಕ್ಕೋತೀನಿ ರೀ. ಹಾಗೆ ಅರ್ಧ ಸ್ಪೂನಷ್ಟು ಸೋಯಾ ಸಾಸು, ಹಾಗೆ ಚಿಲ್ಲಿ ಸಾಸು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು, ಹಾಗೆ ಟೊಮೆಟೊ ಸಾಸು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವು ಸಾಸ್ಗಳೆಲ್ಲ ಕೂಡ್ಕೋಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ. ಈಗ ಸರ್ವ್ ಮಾಡ್ಕೊಂಡ್ಮೇಲೆ ನೋಡಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಆಯಿತು ಮನೆಯಲ್ಲಿ. ಹಾಗೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.